ಓಂ ಶ್ರೀಕಂಠೇಶ್ವರಾಯ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮ ಸುಸ್ವಾಗತವನ್ನು ಕೋರುತ್ತಾ, ನಮ್ಮ ಮಾನವ ಜೀವನದಲ್ಲಿ ದಯೆ ಕರುಣೆ ಇರ್ತಕ್ಕಂಥವ್ರಿಗೆ ಒಂದು ಏನು ಹೇಳ್ತೀವಿ, ದಯೆ ಕರುಣೆ ಇದ್ದಾಗ ಆಯಸ್ಸು ವೃದ್ಧಿ ಆಗುತ್ತಾ ಅಂತಕ್ಕಂಥ ಪ್ರಶ್ನೆಗೆ ಇವತ್ತಿನ ದಿವಸ ನಾವು ಉತ್ತರವನ್ನು ಹುಡುಕೋಕೆ ಹೋದಾಗ, ದಯೆ ಕರುಣೆ ಇದ್ದಾಗ ನಾವು ದೀರ್ಘಕಾಲ ಬದುಕ್ಬೋದಾ? ನಾವು ಹಿಂದೆ ಚಿಕ್ಕ ಮಕ್ಕಳಾಗಿದ್ದಾಗ ಅಥವಾ ಹಳ್ಳಿಗಳಲ್ಲಿ ಇವತ್ತು ಸಹ ಫ್ರೇಮ್ ಹಾಕ್ಸಿ ಇಟ್ಕೊಂಡಿರ್ತಾರೆ. ಅದರಲ್ಲಿ ಒಂದು ಮಾತಿರುತ್ತೆ, ದಯೆ ಕರುಣೆ ತುಂಬಿದ ಹೃದಯವೇ ದೇವಾಲಯ, ಪ್ರೀತಿ ವಿಶ್ವಾಸಗಳಿಂದ ನಲಿಯುತ್ತಿರುವ ಮನೆಯೇ ಸ್ವರ್ಗ ಅಂತಕ್ಕಂಥದ್ದನ್ನು ನಾವು ಎಷ್ಟೋ ಜನ ಹಿಂದೆ ಆ ಮಾತುಗಳನ್ನು ಫ್ರೇಮ್ ಹಾಕ್ಸಿ ಇಟ್ಕೊಂಡಿರೋದನ್ನು ಕೂಡ ನೋಡಿ. ಇವತ್ತಿನ ದಿವಸ ಈ ದಯೆ ಕರುಣೆ ಯಾವಾಗಲೂ ನಮ್ಮಲ್ಲಿ ಇದ್ದಿದ್ದೇ ಆದರೆ ದೀರ್ಘಕಾಲ ಬದುಕ್ಬೋದಾ ಅಂತಕ್ಕಂತಹ ಒಂದು ಪ್ರಶ್ನೆಗೆ ಉತ್ತರವನ್ನು ನಾವು ಹುಡುಕ್ತಾ ಹೋಗಿದ್ದೆ. ಆದರೆ ಎಷ್ಟೋ ಸಾರಿ ಈ ದಯೆ ಕರುಣೆ ಇರ್ತಕ್ಕಂಥವ್ರಿಗೆ ಇಚ್ಛಾಮರಣಿಗಳು ಅಂತ ಕರಿತೀವಿ. ಅವ್ರು ಇಷ್ಟಪಡೋ ತನಕ ಭಗವಂತ ಅವ್ರನ್ನ ಹತ್ರ ಬರೋಲ್ಲ, ಭಗವಂತ ಅವ್ರ ದೇಹನ ಅಥವಾ ಅವ್ರ ಆತ್ಮನ ತೊಗೊಂಡು ಹೋಗಲ್ಲ, ಅವರು ಇಚ್ಛಾಮರಣಿಗಳು ಕೂಡ ಆಗಿರ್ತಾರೆ. ಹಾಗಾಗಿನೇ ಇವತ್ತಿನ ದಿವಸ ಕಾಯಕ ಯೋಗಿಗಳಿರ್ಬೋದು, ಅನ್ನದಾಸೋಹ ಇರ್ಬೋದು, ವಿದ್ಯಾದಾನ ಮಾಡ್ತಾ ಇರ್ತಕ್ಕಂಥ ಅನೇಕ ಮಹನೀಯರು ನೋಡಿ, ಅವರೆಲ್ಲ ಇಚ್ಛಾಮರಣಿಗಳಾಗಿರ್ತಾರೆ. ಹೌದು, ದಯೆ ಕರುಣೆ ಇರ್ತಕ್ಕಂಥವ್ರಿಗೆ ಭಗವಂತ ಆ ಒಂದು ಬ್ರಹ್ಮ ಬರೆದಿರ್ತಕ್ಕಂಥ ಆಯಸ್ಸನ್ನು ಕೂಡ ಅವರು ಅಳಿಸ್ಕೋಬೋದು. ಬ್ರಹ್ಮ ಇಷ್ಟೇ ಆಯಸ್ಸು ಬರೀತಾನೆ. ಆ ಬ್ರಹ್ಮನು ನಮಗೆ ಆಯಸ್ಸು ಬರೆದಿರೋದನ್ನು ಕೂಡ ನಾವು ಒಂದು ಪೇಪರನ್ನು ಮುಂದಕ್ಕೆ ಹಾಕ್ಬೋದಂತೆ. ಹಾಗಾಗಿ ಈ ದಯೆ ಕರುಣೆ ಇದ್ದಾಗ ನಮಗೇನಾಗುತ್ತೆ, ಆ ದೀರ್ಘಾಯಸ್ಸು ಕೂಡ ಬರುತ್ತೆ. ಇಲ್ಲಿ ನಾವು ಸಾಮಾನ್ಯವಾಗಿ ನೋಡಿರ್ತೀವಿ, ಎಷ್ಟೋ ಜನ ಅಲ್ಪಾಯಸ್ಸುಗಳಾಗಿರ್ತಾರೆ, ತುಂಬ ಚೆನ್ನಾಗಿರ್ತಾರೆ, ಸಣ್ಣಗಿದ್ದಕ್ಕಿದ್ದಂಗೆ ಕಣ್ಮರೆ ಆಗಿಬಿಡ್ತಾರೆ. ಚೆನ್ನಾಗಿ ನೆನ್ನೆ ಮಾತಾಡ್ತಾ ಇದ್ರು ಸರ್, ಇವತ್ತಿಲ್ಲ ಅಂತಾರೆ. ಇದೆಲ್ಲವನ್ನು ಗಮನಿಸಿ ನೋಡೋಕ್ಕಾದ್ರೆ ಹಾಗಂತೇಳಿ ಅವ್ರಿಗೇನು ದಯೆ ಕರುಣೆ ಇಲ್ಲ ಅಂತಲ್ಲ. ಆದರೆ ಆ ದಯೆ ಕರುಣೆ ಇದ್ದಾಗ ತಾಳ್ಮೆ ಬರುತ್ತೆ, ಸಹನೆ ಬರುತ್ತೆ, ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಅರಿಷಡ್ವರ್ಗಗಳು ಕೂಡ ಈ ದಯೆ ಕರುಣೆಯಿಂದ ದೂರ ಆಗತ್ತೆ. ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳು ಕೂಡ ದಯೆ ಇದ್ದಾಗ ಕರುಣೆ, ಇವೆಲ್ಲ ಯಾವುದು ಎಲ್ಲಿ ಕಾಣಿಸುತ್ತೆ? ದಯೆ ನಿಮ್ಮ ಹೃದಯದಲ್ಲಿ ಇರ್ತಕ್ಕಂಥದ್ದೇ ದಯೆ, ನಿಮ್ಮ ಹೃದಯದಲ್ಲಿರ್ತಕ್ಕಂಥದ್ದೇ ಕರುಣೆ. ನೀವು ನಡ್ಕೊಳ್ಳೋ ರೀತಿಯೇ ಕರುಣೆ, ನೀವು ನಡ್ಕೊಳ್ಳೋ ರೀತಿಯೇ ದಯೆ. ಅದು ಹೇಗೆ? ಪ್ರಾಣಿಗಳ ಮೇಲೆ, ಅಸಹಾಯಕರ ಮೇಲೆ, ಮೂಕರ ಮೇಲೆ, ಆಮೇಲೆ ಎಲ್ಲೋ ಒಂದು ಕಡೆ ಅಶಕ್ತರ ಮೇಲೆ. ಈಗ ನಾವು ಸಂಪಾದನೆ ಮಾಡಿದ್ದೀವಿ, ನಾವು ಎಲ್ಲಿಷ್ಟೋ ಕೋಟಿಗಳು ಮಾಡಿದರೂ ಅದು ಇಲ್ಲೇ ಬಿಟ್ಟು ಹೋಗಬೇಕು, ಒಂದು ಕ್ಷಣದಲ್ಲಿ ಪ್ರಾಣ ಹೊರಟೋಗುತ್ತೆ. ಆದರೆ ಹಂಚಿ ತಿನ್ನುವ ಬುದ್ಧಿ, ಅದೇ ನಾವು ನಾವು ದೊಡ್ಡ ಐಷಾರಾಮಿ ಕಾರಲ್ಲಿ ಓಡಾಡ್ತಾ ಇರ್ತೀವಿ, ನಡ್ಕೊಂಡು ಹೋಗೋರು ಇರ್ತಾರೆ, ಅಶಕ್ತರು ಇರ್ತಾರೆ, ಅವ್ರಿಗೇನೋ ಒಂದು ಸಹಾಯ, ನಿಮ್ಮ ಕೈಲಾದ ಒಂದು ಸಹಾಯ. ನಿಮ್ಮ ಹತ್ರ ಕೋಟ್ಯಾಂತರ ರೂಪಾಯಿ ಇದ್ದಾಗ ನೂರಾರು ರೂಪಾಯಿ ಏನು ದೊಡ್ಡದಲ್ಲ. ಅಲ್ಲಿ ಆ ದಯೆಗೆ ತೋರಿಸೋದು, ಕರುಣೆ ತೋರಿಸೋದು, ಆಶ್ರಮಗಳಿಗೆ ದಾನ ಮಾಡೋದು, ವಿದ್ಯಾರ್ಥಿಗಳಿಗೆ ದಾನ ಮಾಡೋದು. ಎಷ್ಟೋ ಕುಟುಂಬಗಳಲ್ಲಿ ತಂದೆ ಚೆನ್ನಾಗಿದ್ದರೆ ತಾಯಿ ಚೆನ್ನಾಗಿರಲ್ಲ, ತಾಯಿ ಚೆನ್ನಾಗಿದ್ದರೆ ತಂದೆ ಚೆನ್ನಾಗಿಲ್ಲ, ಎಲ್ಲೋ ಒಂದು ಕಡೆ ಇರುತ್ತೆ. ಅಂತಹವರಿಗೆ ಸಹಾಯ ಮಾಡೋದು, ಅವೆಲ್ಲ ಮಾಡೋಕ್ಕೆ ಹೋದಾಗ ನಮಗೆ ನಮ್ಮ ಕುಟುಂಬ, ನಮ್ಮ ವಂಶ, ನಮ್ಮಲ್ಲೂ ಕೂಡ ಆಯಸ್ಸು ಜಾಸ್ತಿ ಆಗುತ್ತೆ. ಇನ್ನೊಂದಷ್ಟು ಸೇವೆ ಸಮಾಜಕ್ಕೂ ಕೂಡ ಮಾಡ್ತಕ್ಕಂಥದ್ದು ಕೂಡ ಆಗಿರುತ್ತೆ. ಆದರೆ ಸತ್ಸಂಸ್ಕಾರ ಇವೆಲ್ಲವೂ ಕೂಡ ಬರುತ್ತೆ. ಕೇವಲ ಧ್ಯಾನ ಮಾಡ್ತಾಯಿದ್ದೀವಿ, ಪೂಜೆ ಮಾಡ್ತಾಯಿದ್ದೀವಿ, ಕೇವಲ ನಾನು ಭಕ್ತಿಯಲ್ಲಿದ್ದೀನಿ ಅಂತಂದರೆ ಅಲ್ಲ. ಆ ಭಕ್ತಿ ಜೊತೆಗೆ, ಆ ಧ್ಯಾನದ ಜೊತೆಗೆ, ಆ ಸತ್ಸಂಸ್ಕಾರದ ಜೊತೆಗೆ ಈ ದಯೆ ಬೇಕು, ಕರುಣೆ ಬೇಕು. ಇದಿದ್ದಾಗ ನಮಗೆ ಪ್ರಶಾಂತವಾದ ಮನಸ್ಸು ಸಿಗುತ್ತೆ. ಪ್ರಶಾಂತವಾದ ಮನಸ್ಸು, ಪ್ರಶಾಂತವಾದ ಜಾಗಕ್ಕೆ ಭಗವಂತ ಬರ್ತಾನೆ. ಪ್ರಶಾಂತವಾದ ಮನಸ್ಸು, ಪ್ರಶಾಂತವಾದ ಜಾಗಕ್ಕೆ ಭಗವಂತ ಕೂಡ ಬರ್ತಾನೆ. ಯಾಕೆಂದರೆ ನೋಡಿ, ಹಿಂದಿನ ಕಾಲದಲ್ಲಿ ಋಷಿಗಳು ಮುನಿಗಳು ಹೆಚ್ಚು ವರ್ಷ ಬದುಕ್ತಾಯಿದ್ರು. ಯಾಕೆಂದರೆ ಅಲ್ಲಿ ಅವರಿಗೆ ಒಂದಷ್ಟು ಸಮಾಜ ಸೇವೆ, ಇವತ್ತೊಂದಷ್ಟು ಏನೋ ಒಂದು ಕೆಲಸ ಮಾಡಬೇಕು ಅಂತಕ್ಕಂಥದ್ದನ್ನು ತೀರ್ಮಾನ ಕೂಡ ಮಾಡ್ಕೋತಾ ಇದ್ರು. ಈ ದಯೆ ಕರುಣೆ ಇದ್ದಾಗ ಒತ್ತಡಗಳು ಕಡಿಮೆ ಆಗುತ್ತೆ, ಆಲೋಚನಾ ಶಕ್ತಿ ಬರುತ್ತೆ, ಒಳ್ಳೆಯ ಆಲೋಚನೆಗಳು ಬರುತ್ತೆ. ಒಳ್ಳೆಯ ಆಲೋಚನೆ ಬಂದಾಗ ಒಳ್ಳೆಯ ಕಾರ್ಯ ನಡೆಯುತ್ತೆ. ಒಳ್ಳೆಯ ಕಾರ್ಯ ನಡೆದಾಗ ನಾವು ಕೂಡ ತುಂಬ ಚೆನ್ನಾಗಿರ್ತೀವಿ. ಆದರೆ ಒಂದು ಮಾತು ಹೇಳ್ತಾರೆ, ನಮ್ಮ ಹಳ್ಳಿಗಳಲ್ಲಿ ಹೇಳ್ತಾರೆ, ಇದು ಪಾಪಿ ಚಿರಾಯು ಅಂತಾರೆ. ಅದೆಲ್ಲ ಕೇವಲ ಹೇಳೋಕ್ಕಷ್ಟೇ. ಆದರೆ ಆ ಪಾಪಿ ಚಿರಾಯು ಅಂದರೆ ಆತ ಲಾಸ್ಟ್ ಇರೋ ತನಕ ಆತನ ಮನಸ್ಸು ವಿಕಾರವಾಗೂ ಇರ್ಬೋದು, ಕೋಪದಿಂದನೂ ಇರ್ಬೋದು. ಕೆಲವರು ಎಲ್ಲರಿಗೂ ಆ ಒಂದು ಮಾತು ಅಳವಡಿಸೋದಿಲ್ಲ. ಆದರೆ ಒಳ್ಳೆಯ ಹೃದಯವಂತರಿಗೆ ಒಳ್ಳೆಯದು ಕೂಡ ಆಗ್ತಕ್ಕಂಥದ್ದಾಗಿರುತ್ತೆ. ಆದರೆ ಪಾಪಿ ಚಿರಾಯು ಅಂದರೆ ತುಂಬ ವರ್ಷಗಳಿದ್ದರೂ ಕೂಡ ಪಾಪಿ ಅನ್ನೋ ಹೆಸರಿರುತ್ತಲ್ಲ. ಆದರೆ ಒಳ್ಳೆಯ ಕೆಲಸ ಮಾಡ್ತಕ್ಕಂಥವ್ರಿಗೆ ಕೀರ್ತಿ ಇರುತ್ತೆ, ಪ್ರತಿಷ್ಠೆ ಇರುತ್ತೆ. ಉಸಿರಿರೋವಾಗ ಅವ್ರ ಹೆಸರಿರುತ್ತೆ, ಉಸಿರು ಹೋದ್ಮೇಲೂ ಅವರಿಗೆ ಹೆಸರಿರುತ್ತೆ, ಕರ್ಮಕ್ಕೆ ತಕ್ಕ ಫಲ. ಹಾಗಾಗಿ ದಯೆ ಕರುಣೆಯನ್ನು ಅಳವಡಿಸ್ಕೋಬೇಕು. ಪ್ರಾಣಿಗಳ ಮೇಲೆ, ಮೂಕ ಜೀವಿಗಳ ಮೇಲೆ, ಅಶಕ್ತರ ಮೇಲೆ, ವಿದ್ಯಾರ್ಥಿಗಳಿರ್ಬೋದು. ಇವತ್ತಿನ ದಿವಸ ನಾವೆಷ್ಟೋ ಸಂಸಾರಗಳು ಚೆನ್ನಾಗಿಲ್ಲ. 100 ಮದುವೆ ಅಂದರೆ 80 ಮದುವೆ ಪ್ರಾಬ್ಲಮ್ ಇದೆ ಇವತ್ತಿನ ದಿವಸ. ಹಾಗಾಗಿ ಅಲ್ಲಿ ಕೆಲವು ಮಕ್ಕಳು ಇರ್ತಾರೆ, ಆ ಮಕ್ಕಳಿಗೆ ಸಹಾಯ ಮಾಡುವ ಮುಖೇನ
ನಾವು ದಯೆ ಕರುಣೆಯನ್ನು ಪ್ರದರ್ಶಿಸೋಣ ಅಂತ ಹೇಳ್ತಾ, ಎಲ್ಲವೂ ನಂಬಿಕೆ, ಎಲ್ಲವೂ ಕೂಡ ಅವರವರ ಬುದ್ಧಿಗೆ ಬಿಟ್ಟಿದ್ದು ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.